ನನ್ನ ಫೈಲ್ ಕೆಳಗಡೆ ಬಿದ್ದಿದ್ದು. ಅದನ್ನು ಎತ್ತಿಕೊಡಲು ರಾಣಿ ಕೆಳಗೆ ಬಗ್ಗಿದಳು. ಬಗ್ಗಿದ ತಕ್ಷಣ ಅವಳ ದುಪ್ಪಟ್ಟ ಕೆಳಗೆ ಜಾರಿತು. ಅವಳ ಡ್ರೆಸ್ ತುಂಬ ಲೂಸ್ ಆಗಿದ್ದ ಕಾರಣ ಅವಳ ಮೈಮಾಟ ತುಂಬ ಚೆನ್ನಾಗಿ ಕಾಣುತ್ತಿತ್ತು. ನಾನು ಕ್ಷಣ ಮಾತ್ರದಲ್ಲಿ ಕಳೆದು ಹೋದೆ. ನಂತರ ಅವಳು ಕೊಟ್ಟರೂ ಕೂಡ ಫೈಲನ್ನು ದೂರ ಎಸೆದು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ರೂಮಿಗೆ ಎತ್ತಿಕೊಂಡು ಹೋದೆ. ಅವಳು ವಿರೋಧ ವ್ಯಕ್ತಪಡಿಸುತ್ತಿದ್ದರೂ ಆದರೆ ಅವಳ ದೇಹ ಸಿರಿಯನ್ನು ನೋಡಿದ ಮೇಲೆ ನನಗೆ ಅವಳಿಂದ ದೂರ ಹೋಗಲು ಸಾಧ್ಯವೇ ಇಲ್ಲ. ಇದೇ ಮೊದಲ ಬಾರಿ ಒಂದು ಹೆಣ್ಣಿಗೆ ನಾನು ಇಷ್ಟು ಹತ್ತಿರವಾಗಿದ್ದು. ಅವಳ ದೇಹಕ್ಕೆ ನಾನು ಸಂಪೂರ್ಣವಾಗಿ ಶರಣಾದೆ. ಅದು ದೇಹವಲ್ಲ, ಸೌಂದರ್ಯ ರಾಶಿ. ನನ್ನ ಹೆಸರು ಕಿಶೋರ್, ಅಪ್ಪ ಅಮ್ಮನ ಮುದ್ದಿನ ಮಗ. ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ತಾತನಿಗೆ ನಾನೆಂದರೆ ತುಂಬ ಇಷ್ಟ. ಚಿಕ್ಕಂದಿನಿಂದಲೂ ನನ್ನನ್ನು ರಾಜನ ರೀತಿ ಸಾಕಿದರು. ನನ್ನನ್ನು ತುಂಬ ಪ್ರೀತಿಸಿದರು. ಏಕೆಂದರೆ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಯಾರಿಗೂ ಕೂಡ ಗಂಡು ಮಕ್ಕಳಿಲ್ಲ, ಎಲ್ಲರಿಗೂ ಹೆಣ್ಣು ಮಕ್ಕಳೇ ಇರುವುದು. ನನ್ನ ಅಪ್ಪ ಅಮ್ಮನಿಗೆ ನಾನು ಹುಟ್ಟಿದ ಮೇಲೆ ಮರ್ಯಾದೆ ಜಾಸ್ತಿ ಆಯಿತು. ಏಕೆಂದರೆ ನನ್ನ ಅಪ್ಪ ತಾತನ ವ್ಯಾಪಾರವನ್ನು ಸರಿಯಾಗಿ ನೋಡಿಕೊಳ್ಳುತ್ತಿರಲಿಲ್ಲ. ಯಾವಾಗಲೂ ತನ್ನ ಸುಖ ಸಂತೋಷದಲ್ಲಿ ಬ್ಯುಸಿ ಇರುತ್ತಿದ್ದ. ಮನೆಯಲ್ಲಿ ಎಲ್ಲರೂ ಅಪ್ಪನನ್ನು ಸ್ವಲ್ಪ ದೂರ ಮಾಡಿದ್ದರು. ನಾನು ಹುಟ್ಟಿದ ಮೇಲೆ ನನಗಾಗಿ ಹತ್ತಿರ ಮಾಡಿಕೊಂಡರು. ಮನೆಯ ವಾರಸುದಾರ ನಾನು ಅಂತ ಪ್ರತಿಯೊಬ್ಬರೂ ಭಾವಿಸುತ್ತಿದ್ದರು. ದೊಡ್ಡಪ್ಪ ಚಿಕ್ಕಪ್ಪ ನನ್ನನ್ನು ಕೆಳಗೆ ಬಿಡದೆ ಸಾಕಿದರು. ಚಿಕ್ಕಮ್ಮ ದೊಡ್ಡಮ್ಮ ಸ್ವಲ್ಪ ಭೇದ ಭಾವ ಮಾಡುತ್ತಿದ್ದರು. ಅವರಿಗೆ ಅವರ ಮಕ್ಕಳೇ ಹೆಚ್ಚು. ಎಲ್ಲಿ ಆಸ್ತಿಯಲ್ಲಿ ನನಗೆ ಜಾಸ್ತಿ ಪಾಲು ಸಿಗುತ್ತದೆ, ತಮ್ಮ ಹೆಣ್ಣು ಮಕ್ಕಳಿಗೆ ಕಡಿಮೆ ಆಗುತ್ತದೆ ಅನ್ನುವ ಭಯವಿತ್ತು. ಅದು ಮೊದಮೊದಲು ನನಗೂ ಕೂಡ ಇಷ್ಟವಾಗುತ್ತಿರಲಿಲ್ಲ. ಈಗ ಅನಿಸುತ್ತದೆ ಅದು ಸಹಜ ಅಲ್ಲವೇ? ಗಂಡು ಆಗಲಿ ಹೆಣ್ಣಾಗಲಿ ಎರಡೂ ಒಂದೇ ಅಲ್ಲವೇ? ತಾತನಿಗೆ ನನ್ನ ಮೇಲೆ ಒಲವು ಜಾಸ್ತಿ ಇದ್ದಿದ್ದು ಕೂಡ ಸ್ವಲ್ಪ ತಪ್ಪೆ ಅಲ್ಲವೇ? ಹೆಣ್ಣು ಮಕ್ಕಳಾಗಿ ಅವರೇನು ತಪ್ಪು ಮಾಡಿದ್ದರು ಅಲ್ಲವೇ? ಅವರು ಕೂಡ ನನ್ನ ಅಕ್ಕಂದಿರು ಮತ್ತು ತಂಗಿಯಂದಿರು. ಅದು ಸತ್ಯ. ನನಗೆ ಸ್ವಲ್ಪ ಕೂಡ ತಾತನ ಈ ಭೇದ ಭಾವ ಇಷ್ಟವಾಗುವುದಿಲ್ಲ. ಅವರಿಗೆ ಎಷ್ಟು ಹೇಳಿದರೂ ಕೂಡ ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಏಕೆಂದರೆ ತಾತ ರಾಜನ ಮನೆತನದವರು. ಅಲ್ಲಿ ಗಂಡಸನ್ನು ತುಂಬ ಮುಖ್ಯ ಅಂತ ಅವರು ಪದೇ ಪದೇ ಹೇಳುತ್ತಾರೆ. ಏನಾದರೂ ಕೂಡ ನಾನು ನನ್ನ ಅಕ್ಕಂದಿರು ಮತ್ತು ತಂಗಿಯಂದಿರನ್ನು ಸ್ವಲ್ಪ ಕೂಡ ನೋವು ಮಾಡದೆ ನೋಡಿಕೊಳ್ಳುತ್ತೇನೆ. ಅವರು ನನ್ನ ಜವಾಬ್ದಾರಿ. ಅವರಿಗಾಗಿ ಈ ಪ್ರಪಂಚ, ಈ ಬದುಕು ಅವರಿಗಾಗಿ. ನಾನು ಏನೇನು ಮಾಡಲು ಸಾಧ್ಯ ಎಲ್ಲವನ್ನು ಮಾಡುತ್ತೇನೆ. ಅಕ್ಕಂದಿರಿಗೆ ತಮ್ಮನಾಗಿ, ತಂಗಿಯಂದಿರಿಗೆ ಅಣ್ಣನಾಗಿ ನನ್ನ ಕರ್ತವ್ಯ ಚೆನ್ನಾಗಿ ಮಾಡುತ್ತಿದ್ದೇನೆ. ವಿದ್ಯಾಭ್ಯಾಸ ಆದ ನಂತರ ನಾನು ತಾತನ ಕಂಪನಿಗೆ ಜಾಯ್ನ್ ಆದೆ. ಕಂಪನಿ ತುಂಬ ಲಾಸಲ್ಲಿ ಇತ್ತು. ತಾತ ನಡೆಸಿಕೊಂಡು ಹೋಗಬೇಕಾದಾಗ ಈ ಕಂಪನಿ ಯಾವಾಗಲೂ ಹೈ ಪ್ರೊಫೈಲಲ್ಲೇ ಇತ್ತು. ಆದರೆ ಈಗ ಏಕೆ ಇಷ್ಟೊಂದು ಲಾಸ್ ಆಗಿದೆ ತಿಳಿಯುತ್ತಿಲ್ಲ. ಚಿಕ್ಕಪ್ಪ ದೊಡ್ಡಪ್ಪ ಪ್ರತಿದಿನ ಆಫೀಸಿಗೆ ಬರುತ್ತಾರೆ. ನನ್ನ ಅಪ್ಪ ಎಂದೂ ಕೂಡ ಆಫೀಸ್ನ ಮುಖವನ್ನು ನೋಡುವುದಿಲ್ಲ. ಮನೆಯಲ್ಲೇ ಅವರು ಎಂಜಾಯ್ ಮಾಡಿಕೊಂಡು ಜೀವನವನ್ನು ನಡೆಸುತ್ತಾರೆ. ಮೊನ್ನೆ ರಾತ್ರಿ ತಾತ ಬಂದು ನನ್ನ ಕೈಯನ್ನು ಹಿಡಿದುಕೊಂಡು, ಕಂಪನಿ ತುಂಬ ಲಾಸಲ್ಲಿ ಇದೆ, ಪ್ಲೀಸ್ ಸ್ವಲ್ಪ ಗಮನ ಹರಿಸು, ಏನಾಗುತ್ತಿದೆ ಅಲ್ಲಿ ಅಂತ. ನನಗೆ ವಯಸ್ಸಾಗಿದೆ, ನಾನು ಸೋತಿದ್ದೇನೆ ಅಂತ ಹೇಳಿದರು. ತುಂಬ ದಿನಗಳಾದ ಮೇಲೆ ನನಗೆ ತಿಳಿಯಿತು ಕಂಪನಿಯೆಲ್ಲ ಸರಿಯಾಗಿ ನಡೆಯುತ್ತಿದ್ದರೂ ಎಲ್ಲಿ ಹೇಗೆ ಲಾಸ್ ಆಗುತ್ತಿದೆ ಎಂದರೆ ನಮ್ಮ ಶತ್ರು ಕಂಪನಿಗಳಿಗೆ ಚಿಕ್ಕಪ್ಪ ದೊಡ್ಡಪ್ಪ ಟೈ ಆಗಿದ್ದಾರೆ. ಈ ಕಂಪನಿಯಲ್ಲಿ ಏನೇ ಪ್ರಾಫಿಟ್ ಬಂದರೂ ಅದು ನನಗೆ ಅಂತ ತಾತ ಬರೆದಿರುವುದರಿಂದ ಕಂಪನಿಯಿಂದ ಪ್ರಾಫಿಟ್ ಬರುವುದು ಬೇಡ, ಬೇರೆಯವರಿಂದ ಪ್ರಾಫಿಟ್ ಬರಲಿ ಅಂದರೆ ಆಪೋಸಿಟ್ ಕಂಪನಿಯವರಿಗೆ ನಮ್ಮ ಕಂಪನಿಯ ಎಲ್ಲ ಸೀಕ್ರೆಟನ್ನು ಮಾರಿಕೊಂಡಿದ್ದಾರೆ. ಇದರಿಂದ ನಮ್ಮ ಕಂಪನಿ ಬೆಳೆಯಲು ಸಾಧ್ಯವಿಲ್ಲ ಅಂತ ತಿಳಿದು ನನಗೆ ದುಃಖವಾಯಿತು. ಏಕೆಂದರೆ ಎಲ್ಲರೂ ನಾಟಕ ಮಾಡುತ್ತಿದ್ದರು. ನನ್ನ ಜೊತೆ ಚಿಕ್ಕಪ್ಪ ದೊಡ್ಡಪ್ಪ ಕೂಡ. ಕಂಪನಿಯ ಸಂಪೂರ್ಣವಾದ ಜವಾಬ್ದಾರಿ ನಾನು ತೆಗೆದುಕೊಂಡ ಮೇಲೆ ಕಂಪನಿಯನ್ನು ತುಂಬ ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತಿದ್ದೇನೆ. ತುಂಬ ಪ್ರಾಫಿಟ್ ಬರುತ್ತಿದೆ. ಇದರಿಂದ ನಿಧಾನವಾಗಿ ಚಿಕ್ಕಪ್ಪ ದೊಡ್ಡಪ್ಪ ಕಂಪನಿಗೆ ಬರುವುದನ್ನು ಬಿಟ್ಟುಬಿಟ್ಟರು. ಅವರಿಗೆ ತಿಳಿಯಿತು ನನಗೆ ಅವರ ಸೀಕ್ರೆಟ್ ತಿಳಿದಿದೆ ಅಂತ. ತಾತ ಕೂಡ ಖುಷಿಪಟ್ಟರು, ನನಗೆ ಮುತ್ತು ಕೊಟ್ಟರು. ನೀನೇ ನಮ್ಮ ಮನೆತನದ ರಾಜ ಅಂತ ಹೇಳಿದರು. ಈಗ ನನಗೆ ಸೆಕ್ರೆಟರಿ ಅವಶ್ಯಕತೆ ಇದೆ. ಸೆಕ್ರೆಟರಿ ಸಿಕ್ಕಿದಳು. ಅವಳ ಹೆಸರನ್ನೇ ನೋಡಿ ನಾನು ಚೂಸ್ ಮಾಡಿದ್ದು. ಅವಳ ಪ್ರೊಫೈಲ್ ತುಂಬ ಚೆನ್ನಾಗಿತ್ತು. ಅವಳ ಹೆಸರು ರಾಣಿ ಅಂತ. ತಾತನಿಗೆ ಆ ಹೆಸರು ತುಂಬ ಇಷ್ಟ. ಅದಕ್ಕಾಗಿ ನನ್ನ ಸೆಕ್ರೆಟರಿ ಆಗಿ ಸೆಲೆಕ್ಟ್ ಮಾಡಿದ್ದು.
ಈಗ ತುಂಬ ಚೆನ್ನಾಗಿದೆ ಬದುಕು. ರಾಣಿ ತುಂಬ ಚೆನ್ನಾಗಿ ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗುತ್ತಾಳೆ. ಅವಳು ಈ ಕಂಪನಿಯನ್ನು ಸ್ವಂತ ಅವಳ ಮನೆಯಂತೆ ನೋಡಿಕೊಳ್ಳುತ್ತಾಳೆ. ತಾತನಿಗೆ ಅವಳೆಂದರೆ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ಪ್ರತಿ ಫಂಕ್ಷನ್ ಅವಳು ಬಂದೇ ಬರುತ್ತಾಳೆ. ನನ್ನ ಕೋಪವನ್ನು ತುಂಬ ಅಡ್ಜಸ್ಟ್ ಮಾಡಿಕೊಳ್ಳಬೇಕು. ಅವಳು ಸೆಕ್ರೆಟರಿ ಆಗಿ ಅದೆಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗುತ್ತಿದ್ದಾಳೆ. ಒಮ್ಮೊಮ್ಮೆ ನನಗೆ ಬೇಸರವಾಗುತ್ತದೆ. ಅವಳ ಜೊತೆ ಅಷ್ಟು ಕೆಟ್ಟದಾಗಿ ನಡೆದುಕೊಳ್ಳುತ್ತೇನೆ. ಅವಳಿಗೆ ಏನು ಹಣೆ ಬರಹ, ಬಿಟ್ಟು ಹೋಗಬಹುದು ಅಲ್ಲವೇ ಕೆಲಸವನ್ನು ಅಂತ. ಆದರೂ ಕೂಡ ನಾನು ಏನೇ ಮಾಡಿದರೂ ನನ್ನನ್ನು ಸಹಿಸಿಕೊಳ್ಳುತ್ತಾಳೆ. ಇಂದು ನನ್ನ ಕೆಲಸ ಆಗಿತ್ತು. ಕಾಫಿ ಕುಡಿದು ಹೋಗೋಣ ಅಂತ ರಾಣಿ ಕೊಡುವ ಕಾಫಿಗಾಗಿ ಕಾಯುತ್ತಿದ್ದೆ. ಸಡನ್ನಾಗಿ ಒಂದು ಕಾಲ್ ಬಂತು. ಅದರಿಂದ ಹೊಸ ಪ್ರಾಜೆಕ್ಟನ್ನು ರೆಡಿ ಮಾಡಬೇಕಿತ್ತು. ನಾನು ಹೇಳಿದೆ, ಇಂದು ರಾತ್ರಿ 12 ಗಂಟೆಗೆ ನಿನ್ನ ಮನೆಗೆ ಕರೆದುಕೊಂಡು ಹೋಗಿ ಬಿಡುತ್ತೇನೆ. ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಇದೆ ಅಂತ ಹೇಳಿದಾಗ ಅವಳು ಒಪ್ಪಿಕೊಂಡಳು. ಇಬ್ಬರು ಕೂಡ ಪ್ರಾಜೆಕ್ಟ್ ಕೆಲಸ ಮಾಡುತ್ತಿದ್ದೆವು. ಇನ್ನೇನು ಸಂಪೂರ್ಣವಾಗಿ ನನ್ನ ಕೆಲಸ ಆಗಬೇಕು. ರಾಣಿಯ ಕೈ ಜಾರಿ ಫೈಲ್ ಕೆಳಗೆ ಬಿದ್ದಿತು. ಅವಳು ಭಯದಿಂದ ಅದನ್ನು ತೆಗೆದುಕೊಳ್ಳಲು ಬಗ್ಗಿದಳು. ಅವಳ ವೇಲ್ ಕೆಳಗೆ ಜಾರಿತು. ಭಯದಿಂದ ಒಂದೊಂದೇ ಹಾಳೆ ಕೆಳಗೆ ಬೀಳುತ್ತಿದೆ. ಅವಳಿಗೆ ಎತ್ತಿಕೊಳ್ಳಲು ಆಗುತ್ತಿಲ್ಲ. ನಾನು ಸಹಾಯ ಮಾಡಲು ಬಗ್ಗಿದೆ. ಸಡನ್ನಾಗಿ ಅವಳನ್ನು ನೋಡಿ ಬೆಚ್ಚಿದೆ. ಅವಳು ಬಗ್ಗಿದ್ದರಿಂದ ಅವಳ ದೇಹಸಿರಿ ಸಂಪೂರ್ಣವಾಗಿ ಕಾಣುತ್ತಿತ್ತು. ಅವಳಿಗೆ ಅದರ ಅರಿವಿಲ್ಲದೆ ಭಯದಿಂದ ಫೈಲನ್ನು ಎತ್ತುಕೊಳ್ಳುತ್ತಿದ್ದಳು. ಅವಳ ಎದೆಗಳು ತುಂಬ ಅಂದವಾಗಿ ಕಾಣುತ್ತಿತ್ತು. ನನ್ನನ್ನು ನಾನು ಎಷ್ಟು ಕಂಟ್ರೋಲ್ ಮಾಡಿಕೊಳ್ಳಲು ಪ್ರಯತ್ನಿಸಿದರೂ ಕೂಡ ಸಾಧ್ಯವಾಗಲಿಲ್ಲ. ಇದೇ ಮೊದಲ ಬಾರಿಗೆ ಒಂದು ಹೆಣ್ಣಿಗೆ ನಾನು ಸಂಪೂರ್ಣವಾಗಿ ಸೋತಿದ್ದು. ಅವಳ ಎದೆಯಲ್ಲಿ ನನ್ನ ಮುಖವನ್ನು ಇಟ್ಟು ಮಲಗಬೇಕು ಅಂತ ಅನಿಸಿತು. ಸಡನ್ನಾಗಿ ತಪ್ಪಿಕೊಂಡು ಅವಳ ತುಟಿಗೆ ಮುತ್ತುಗಳನ್ನು ಕೊಟ್ಟೆ. ಅವಳು ದೂರ ತಳ್ಳಲು ಪ್ರಯತ್ನಿಸಿದಳು. ಆದರೂ ಕೂಡ ಬಿಡಲಿಲ್ಲ. ಅವಳನ್ನು ಎತ್ತಿಕೊಂಡು ನನ್ನ ರೂಮಿನ ಕಡೆ ನಡೆದೆ. ನನ್ನ ರೂಮ್ ತುಂಬ ಚೆನ್ನಾಗಿದೆ. ಮಾಸ್ಟರ್ ಬೆಡ್ರೂಮ್. ನನಗಾಗಿ ವಿದೇಶದಿಂದ ಉಪಕರಣಗಳನ್ನು ತರಿಸಿ ತಾತ ಮಾಡಿಸಿದ್ದು. ವಿಶೇಷವಾದರೂ ಅದರಲ್ಲಿ ಅವಳನ್ನು ಮಲಗಿಸಿ ನಾನು ಕೂಡ ಅವಳ ಮೇಲೆ ಹಾರಿದೆ. ಅವಳು ನನ್ನಿಂದ ದೂರ ಹೋಗಲು ತುಂಬ ಪ್ರಯತ್ನಿಸಿದರು. ನಾನು ಅವಳನ್ನು ಬಿಡಲಿಲ್ಲ. ಅವಳ ಬಳಿ ಕ್ಷಮೆ ಕೇಳುತ್ತಾ ಅವಳನ್ನು ಸಂಪೂರ್ಣವಾಗಿ ನನ್ನವಳಾಗಿ ಮಾಡಿಕೊಂಡೆ. ಮೊದಮೊದಲು ಅವಳು ನನ್ನವಳಾಗಲು ಸ್ವಲ್ಪ ವಿರೋಧ ವ್ಯಕ್ತಪಡಿಸಿದರು. ಬಹಳ ಬೇಗ ನನ್ನ ಮಾತಿಗೆ ಒಪ್ಪಿಕೊಂಡಳು. ನಾವಿಬ್ಬರು ಪರಸ್ಪರ ಪ್ರೀತಿಯನ್ನು ಹಂಚಿಕೊಂಡೆವು. ಕೇವಲ ದೇಹವನ್ನು ಮಾತ್ರವಲ್ಲ, ಮನಸ್ಸನ್ನು ಕೂಡ. ಬೆಳಗಾದಾಗ ಎಂದಿನಂತೆ ಇಬ್ಬರೂ ಕೂಡ ಬೆತ್ತಲಾಗಿ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಮಲಗಿದ್ದೆವು. ಅವಳು ಈಗಲೂ ಕೂಡ ಪ್ರಶ್ನಾರ್ಥಕವಾಗಿ ನನ್ನನ್ನು ನೋಡುತ್ತಿದ್ದಳು. ನಾನು ಹೇಳಿದೆ, ಮನೆಗೆ ಹೋಗಿ ಫ್ರೆಶ್ ಆಗಿ ಚೆನ್ನಾಗಿ ರೆಡಿಯಾಗು. ನಮ್ಮ ಮನೆಯ ಎಲ್ಲರನ್ನು ಕರೆದುಕೊಂಡು ಬರುತ್ತೇನೆ ನಿನ್ನನ್ನು ನೋಡಿಕೊಳ್ಳಲು ಅಂತ ಹೇಳಿದೆ. ಅವಳು ತುಂಬ ಎಮೋಷ್ನಲ್ ಆಗಿ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದಳು. ಕೇವಲ ಒಂದು ರಾತ್ರಿ ಕಳೆದೆ ಅಂತ ನೀವು ನನ್ನನ್ನು ಮದುವೆ ಆಗಬೇಕು ಅಂತೇನಿಲ್ಲ. ನನಗೂ ಕೂಡ ನಿಮ್ಮ ಮೇಲೆ ಪ್ರೀತಿ ಇತ್ತು, ಅದಕ್ಕೆ ಸೇರಿದ್ದು. ನಿಮಗೆ ಪಶ್ಚಾತ್ತಾಪ ಬೇಡ. ನೀವು ಶ್ರೀಮಂತರು, ರಾಜಮನೆತನದವರು. ನಿಮ್ಮ ಅಂತಸ್ತಿಗೆ ತಕ್ಕ ಹುಡುಗಿಯನ್ನು ಮದುವೆಯಾಗಿ ಅಂತ ಹೇಳಿದಳು. ನಾನು ಅವಳ ಹಣೆಗೆ ಮುತ್ತು ಕೊಟ್ಟೆ. ಅವಳಿಗೆ ಬಟ್ಟೆಗಳನ್ನು ಹಾಕಿದೆ. ನಂತರ ನಾನೇ ನನ್ನ ಕಾರಿನಲ್ಲಿ ಅವಳನ್ನು ಮನೆಗೆ ಬಿಟ್ಟು ನಾನು ಮನೆಗೆ ಹೋಗಿ ತಾತನ ಬಳಿ ನಡೆದ ವಿಷಯವನ್ನು ಹೇಳಿದೆ. ತಾತ ಜೋರಾಗಿ ನಗಲು ಶುರು ಮಾಡಿದರು. ನನ್ನ ಮೊಮ್ಮಗ ಕೊನೆಗೂ ಹುಡುಗನ ಅದ ಅಂತ ತಾತ ಜೋರಾಗಿ ನಗಲು ಶುರು ಮಾಡಿದರು. ತಾತ, ನಾನು ಮಾಡಿದ್ದು ತಪ್ಪೆ, ಆದರೆ ಆ ಸಂದರ್ಭದಲ್ಲಿ ನನಗೆ ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಮೊದಲಿನಿಂದಲೂ ನನಗೆ ಅವಳೆಂದರೆ ತುಂಬ ಇಷ್ಟ. ಅಷ್ಟು ಸೌಮ್ಯ ಸ್ವಭಾವದ ತುಂಬ ಒಳ್ಳೆಯ ಹುಡುಗಿಯನ್ನು ನಾನು ನೋಡೇ ಇಲ್ಲ. ನೀನು ಖುಷಿ ಪಡುತ್ತೀಯ ಅವಳನ್ನು ನಾನು ಮದುವೆ ಆದರೆ ಅಂದೆ. ಕೊನೆಗೆ ತಾತ ಎಲ್ಲರಿಗೂ ನಾನು ನೋಡಿರುವ ಹುಡುಗಿ ಅಂತ ಹೇಳಿ ರಾಣಿಯ ಮನೆಗೆ ನಮ್ಮ ಮನೆಯ ಎಲ್ಲ ಸದಸ್ಯರನ್ನು ಕರೆದುಕೊಂಡು ಹೋದರು. ರಾಣಿ ರೆಡಿಯಾಗಲು ಬೇಕಾದ ಎಲ್ಲ ಒಡವೆಗಳನ್ನು, ಸೀರೆಗಳನ್ನು ನಾನು ಆಗಲೇ ಕಳಿಸಿದ್ದೆ ಅವಳ ಮನೆಗೆ. ಅವಳು ಅದನ್ನೇ ತೊಟ್ಟಿಕೊಂಡು ದೇವಲೋಕದ ಅಪ್ಸರೆಯಂತೆ, ಅಲ್ಲ ನಿಜವಾದ ಮಹಾರಾಣಿಯಂತೆ ರೆಡಿಯಾಗಿ ಸುಂದರವಾಗಿ ಕಾಣುತ್ತಿದ್ದಳು. ಮನೆಯ ಎಲ್ಲರೂ ಕೂಡ ತುಂಬ ಖುಷಿಯಾಗಿ ಅವಳನ್ನು ಸೊಸೆ ಅಂತ ಒಪ್ಪಿಕೊಂಡರು. ಮಾತಿನ ಮಧ್ಯೆ ತಿಳಿಯಿತು, ರಾಣಿಯ ತಾತ ನನ್ನ ತಾತ ಬಾಲ್ಯದ ಗೆಳೆಯರಂತೆ. ಈ ವಿಷಯವನ್ನು ತಿಳಿದು ತಾತ ತುಂಬ ಖುಷಿಪಟ್ಟರು. ತಾತ ಹೇಳಿದರು, ನನ್ನ ಮೊಮ್ಮಗ ನನ್ನ ಪ್ರತಿರೂಪ. ಯಾವಾಗಲೂ ಕೂಡ ಅವನು ತಪ್ಪನ್ನು ಮಾಡಿಲ್ಲ.
ನಾನು ತಲೆ ಎತ್ತಿ ತಿರುಗುವಂತೆ, ನಾನು ನೆಮ್ಮದಿಯಿಂದ ನಿದ್ರೆ ಮಾಡುವಂತೆ ಅಲ್ಲ. ನೆಮ್ಮದಿಯಿಂದ ಈಗಲೇ ಪ್ರಾಣ ಬಿಡಬಹುದು. ಅಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾನೆ. ನಾನು ಹುಡುಕಿದರೂ ಕೂಡ ಇಷ್ಟು ಒಳ್ಳೆಯ ಹುಡುಗಿಯನ್ನು ಹುಡುಕಲು ಸಾಧ್ಯವಿಲ್ಲ. ಇವಳು ನನ್ನ ಬಾಲ್ಯದ ಪ್ರಾಣ ಸ್ನೇಹಿತನ ಮೊಮ್ಮಗಳು, ಅಂದರೆ ಅವನ ಅಂಶ. ಇವಳು ನನಗೆ ಮೊಮ್ಮಗಳೇ. ಈ ಮದುವೆಯನ್ನು ನಾನೇ ನನ್ನ ಖರ್ಚಿನಲ್ಲಿ ಮಾಡುತ್ತೇನೆ. ಹುಡುಗಿಯ ಅಪ್ಪ ಅಮ್ಮ ಒಂದೇ ₹1 ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ನಿಮಗಾಗಿ ಒಂದು ಹೊಸ ಮನೆಯನ್ನು ಕೊಡಿಸುತ್ತೇನೆ. ಆ ಮನೆಯಲ್ಲಿ ನೆಮ್ಮದಿಯಾಗಿ ಇರಿ ಅಂತ ತಾತ ಹೇಳಿದಾಗ ಅವರೆಲ್ಲ ತುಂಬ ಭಾವುಕರಾದರು. ನಾನು ಕೂಡ ತುಂಬ ಖುಷಿಪಟ್ಟೆ. ನನ್ನ ತಾತ ತುಂಬ ಗ್ರೇಟ್ ಅಂತ ಅನಿಸಿ ತಾತನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ತಾತನಿಗೆ ಹೇಳಿದೆ, ಚಿಕ್ಕಂದಿನಿಂದಲೂ ನಾನು ಇಷ್ಟಪಟ್ಟಿದ್ದನ್ನು ಕೊಡಿಸಿದ್ದೀಯಾ? ನಾನು ಆಸೆ ಪಟ್ಟಿದ್ದನ್ನು ಇಲ್ಲ ಅಂತ ಹೇಳಿಲ್ಲ. ನೀನು ನನ್ನ ಪಾಲಿಗೆ ನನ್ನ ಪಾಲಿನ ಭಗವಂತ ಅಂತ ಹೇಳಿದಾಗ ತಾತ ನನ್ನ ಕೈಯನ್ನು ಹಿಡಿದುಕೊಂಡು ರಾಣಿಯ ಕೈ ಮೇಲೆ ಇಟ್ಟರು. ಇವನು ಅಮಾಯಕ, ಇವನನ್ನು ನೀನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಹೇಳಿದಾಗ ಅವಳು ನಗುತ್ತಾ ಖುಷಿಯಿಂದ ಆಯಿತು ಅಂತ ಹೇಳಿದಳು. ಈ ಖುಷಿಯಲ್ಲಿ ನಮ್ಮಿಬ್ಬರ ಹೊಸ ಬದುಕು ಆರಂಭವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.